ಬಾಯಿಕೊಂಡ ಶ್ರೀ ಗಂಗಮ್ಮ ದೇವಸ್ಥಾನ, ಆಂಧ್ರ ಪ್ರದೇಶ. ಶ್ರೀ ಗಂಗಮ್ಮ ದೇವಾಲಯ ಪ್ರದೇಶದ ಬಾಯಿಕೊಂಡದಲ್ಲಿರುವ ಶಕ್ತಿ ದೇವಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಗಂಗಮ್ಮ ದೇವಸ್ಥಾನವನ್ನು 1990ರಲ್ಲಿ ಆಂಧ್ರ ಪ್ರದೇಶದ ದತ್ತಿ ಇಲಾಖೆಯು ಸ್ವಾಧೀನಪಡಿಸಿಕೊಂಡಿತು. ಅಂದಿನಿಂದ ಕಾರ್ಯನಿರ್ವಾಹಕ ಅಧಿಕಾರಿಯು ದೇವಾಲಯದ ಆಡಳಿತ ಉಸ್ತುವಾರಿ ವಹಿಸಿದ್ದಾರೆ ಮತ್ತು ದೇವಾಲಯವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಯಿತು ಮತ್ತು ಬರುವ ಭಕ್ತರಿಗೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ದಂತಕಥೆಗಳು. ತಾಯಿ ಗಂಗಮ್ಮ ಬೋಯ ಆದಿವಾಸಿಗಳನ್ನು ಮುಸ್ಲಿಂ ಸೈನ್ಯದಿಂದ ರಕ್ಷಣೆ ಮಾಡಿದ ಕತೆ. ಶತಮಾನಗಳ ಹಿಂದೆ ಬುಡಕಟ್ಟು ಜನಾಂಗದ ಬೋಯಾಸ್ ಮತ್ತು ಎಲಿಕಾಸ್ ಬೆಟ್ಟದ ಸುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಅವರು ನವಾಬರ ದಮನಕಾರಿ ಮತ್ತು ನಿರಂಕುಶ ಆಡಳಿತದ ವಿರುದ್ಧ ತಿರುಗಿ ಬಿದ್ದರು. ಅವರು ಮುಸ್ಲಿಂ ಸೈನಿಕರ ವಿರುದ್ಧ ಪ್ರತಿದಾಳಿ ನಡೆಸಿ ಅವರನ್ನು ಹೊಡೆದೋಡಿಸಿದರು. ದಂಗೆಯನ್ನು ಹತ್ತಿಕ್ಕಲು ಗೋಲ್ಕೊಂಡಾದ ನವಾಬನು ಹೆಚ್ಚುವರಿ ಸೈನ್ಯದೊಂದಿಗೆ ಧಾವಿಸಿದನು. ಆಗ ಬೋಯ ಆದಿವಾಸಿಗಳು ಮುಸ್ಲಿಂ ಸೈನ್ಯದ ದಾಳಿಯನ್ನು ತಡೆದುಕೊಳ್ಳಲಾರದೆ ಕಾಡಿಗೆ ಓಡಿ ಹೋಗಿ ಗುಡ್ಡದ ಬಳಿ ಇದ್ದ ಶಕ್ತಿ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮನ್ನು ರಕ್ಷಿಸುವಂತೆ ಸರ್ವಶಕ್ತಿಯನ್ನು ಪ್ರಾರ್ಥಿಸಿದರು. ಆಗ ಪ್ರಕಾಶಮಯವಾದ ಶಕ್ತಿ ದೇವಿಯ ಚೈತನ್ಯವು ಬೆಟ್ಟದ ಕೆಳಗೆ ಇಳಿದು ಆದಿವಾಸಿಗಳನ್ನು ರಕ್ಷಿಸಿತು ಮತ್ತು ನವಾಬನ ಸೈನ್ಯವನ್ನು ನಾಶಪಡಿಸಿತು. ಆ ಶಕ್ತಿಯು ಸಾವಿರಾರು ಸೈನಿಕರ ತಲೆಯನ್ನು ಕಡಿದು ಆಲದ ಮರದ ಕೊಂಬೆಗಳಿಗೆ ನೇತು ಹಾಕಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ. ಈ ವಿಜಯದ ಸಂದರ್ಭದಲ್ಲಿ ಬೋಯಸ್ ಜನಾಂಗ ಗಂಗಮ್ಮ ದೇವಾಲಯವನ್ನು ನಿರ್ಮಿಸಿದರು. ಅಲ್ಲಿನಿಂದ ಅದು ಬೋಯಕೊಂಡ ಗಂಗಮ್ಮ ಎಂದು ಪ್ರಸಿದ್ಧವಾಯಿತು. ಅವರನ್ನು ದುಷ್ಟಶಕ್ತಿಗಳಿಂದ ರಕ್ಷಣೆ ಮಾಡುತ್ತಿತ್ತು ಎಂದು ಇಲ್ಲಿನ ಜನರು ಮತ್ತು ಭಕ್ತರು ನಂಬುತ್ತಾರೆ. ಈಕೆ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಸಹೋದರಿ. ಪುರಾಣದ ಪ್ರಕಾರ ಬೋಯಕೊಂಡ ಗಂಗಮ್ಮ ದೇವಿಯು ವೆಂಕಟೇಶ್ವರ ಸ್ವಾಮಿಯ ಸಹೋದರಿ. ಇದು ತಿರುಪತಿಯೊಂದಿಗೆ ಸಂಪರ್ಕ ಹೊಂದಿದ ಅತ್ಯಂತ ಮಹತ್ವದ ದೇವಾಲಯಗಳಲ್ಲಿ ಗಂಗಮ್ಮ ಒಬ್ಬಳಾಗಿದ್ದಾಳೆ. ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿದ ಮೇಲೆ ಗಂಗಮ್ಮ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಹಿಂತಿರುಗುತ್ತಾರೆ. ಇಲ್ಲಿಯ ಬಾವಿಯ ನೀರು ಅನೇಕ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ. ಪುಷ್ಕರಣಿ ನೀರು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಅದನ್ನು ಜಮೀನಲ್ಲಿ ಚಿಮುಕಿಸುವುದರಿಂದ ಉತ್ತಮ ಫಸಲು ಬರುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ. ಈ ದೇವಿಗೆ ಅರ್ಪಿಸುವ ನೈವೇದ್ಯವು ಸಾಮಾನ್ಯವಾಗಿ ಕೋಳಿ ಅಥವಾ ಕುರಿಯನ್ನು ದೇವಿಗೆ ಬಲಿ ಕೊಡಲಾಗುತ್ತದೆ ಮತ್ತು ಅದನ್ನು ಅದೇ ಸ್ಥಳದಲ್ಲಿ ಅಡುಗೆ ಮಾಡಿ ಬಂದ ಕುಟುಂಬದ ಸದಸ್ಯರಲ್ಲೂ ಅದನ್ನು ಊಟ ಮಾಡಿ ಹಿಂತಿರುಗುತ್ತಾರೆ. ಈ ಬೋಯಕೊಂಡ ಗಂಗಮ್ಮ ದೇವಸ್ಥಾನದಲ್ಲಿ ಭಕ್ತರು ಶ್ರೀ ಗಂಗಮ್ಮ ದೇವಿಯ ತಲೆಯ ಮೇಲೆ ಹೂವನ್ನು ಇರಿಸುವ ಮೂಲಕ ಅವರ ಕೆಲಸಗಳಿಗೆ ಅನುಮತಿ ಕೋರುತ್ತಾರೆ. ಈ ಅನುಮತಿ ಕೋರಿಕೆಯನ್ನು ಪುಷ್ಪಂ ಅಡಗುತ ಎಂದು ಕರೆಯಲಾಗುತ್ತದೆ. ಈ ದೇವಸ್ಥಾನಕ್ಕೆ ಬರಲು ವೆಂಕಟಗಿರಿ ಕೋಟ ಬಸ್ ನಿಲ್ದಾಣದಿಂದ 7 ಕಿಲೋಮೀಟರ್, ಮುಳಬಾಗಿಲಿನಿಂದ 21 ಕಿಲೋಮೀಟರ್, ಕೃಷ್ಣಗಿರಿಯಿಂದ 76 ಕಿಲೋಮೀಟರ್, ಬೆಂಗಳೂರಿನಿಂದ 150 ಕಿಲೋಮೀಟರ್ ದೂರದಲ್ಲಿದೆ ಬಾಯಿಕೊಂಡ ಗಂಗಮ್ಮ ದೇವಸ್ಥಾನ. ಸ್ನೇಹಿತರೆ, ನೀವು ಒಮ್ಮೆ ಭೇಟಿ ಕೊಡಿ. ಧನ್ಯವಾದಗಳು.